ತಲೆಬುರುಡೆಯ ರಹಸ್ಯವನ್ನ ಭೇದಿಸುವುದಕ್ಕೆ ಎಸ್ಐಟಿ ತನ್ನ ಇನ್ವೆಸ್ಟಿಗೇಷನ್ ಅನ್ನು ಮತ್ತಷ್ಟು ಚುರುಕುಗೊಳಿಸ್ತಾ ಇದೆ. ಇವತ್ತು ಸಮಾಧಿ ಅಗಿಯುವಂತಹ ಪ್ರಕ್ರಿಯೆ ಇದೆಯಲ್ಲ, ಎರಡನೇ ದಿನ ಅದು ಮತ್ತಷ್ಟು ಚುರುಕುಗೊಳ್ತಾ ಇದೆ. ಧರ್ಮಸ್ಥಳದಲ್ಲಿ ನೂರಾರು ಶವವನ್ನ ಹುತ್ತಿಟ್ಟ ಪ್ರಕರಣ, ಧರ್ಮಸ್ಥಳದಲ್ಲಿ ಎರಡನೇ ದಿನಕ್ಕೆ ಕಾಲಿಟ್ಟಿದೆ ಶವಗಳ ಹುಡುಕಾಟ. ಇವತ್ತು 3 ಕಡೆಗಳಲ್ಲಿ ಅಸ್ಥಿಪಂಜರಕ್ಕಾಗಿ ಶೋಧ ಕಾರ್ಯ. ನೇತ್ರಾವತಿ ಸ್ನಾನಘಟ್ಟದ ಅರಣ್ಯದಲ್ಲಿ ಇವತ್ತು ಮತ್ತೆ ಪ್ರಕ್ರಿಯೆ ಮುಂದುವರಿಯುತ್ತೆ. ಅನಾಮಿಕ ಗುರುತಿಸಿದಂತಹ 3 ಜಾಗಗಳಲ್ಲಿ ಇವತ್ತು ಅಸ್ಥಿಪಂಜರಕ್ಕಾಗಿ ಹುಡುಕಾಟ. ಗುರುತು ಮಾಡಿದ 2, 3, 4 ಪಾಯಿಂಟ್ನಲ್ಲಿ ಶೋಧವನ್ನು ನಡೆಸ್ತಾರೆ. ಹಾರೆ, ಇಟಾಚಿ, ಫಿಕಾಸಿ ಅವುಗಳನ್ನೆಲ್ಲವನ್ನು ಕೂಡ ಈಗ ಅಲ್ಲಿಯ ಸಿಬ್ಬಂದಿಗಳು ತಂದಿರೋದನ್ನು ಗಮನಿಸ್ತಾ ಇದ್ದೀರಿ. ನಿನ್ನೆ 12 ಜನ ಕಾರ್ಮಿಕರನ್ನು ಇದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿತ್ತು. ಇವತ್ತು ಆ ಕಾರ್ಮಿಕರ ಸಂಖ್ಯೆ ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. ಕೇವಲ ನಿನ್ನೆ 1 ಪಾಯಿಂಟನ್ನು ಮಾತ್ರ ಅಗಿಯುವಂತಹ ಕೆಲಸ ಆಗಿತ್ತು. ಒಟ್ಟು 13 ಪಾಯಿಂಟ್ಗಳನ್ನು ಗುರುತಿಸುವಂತಹ ಕೆಲಸ ಆಗಿದೆ. ನಿನ್ನೆ ಕಾರ್ಮಿಕರ ಅಗದಿದ್ದಲ್ದೇನೆ ಹಿಟಾಚಿ ಮೂಲಕವೂ ಕೂಡ ಭೂಮಿಯನ್ನು ಅಗಿಯುವಂತಹ ಕೆಲಸ ಆಗಿತ್ತು. ಆದರೆ ಯಾವುದೇ ಅಸ್ಥಿಪಂಜರ, ತಲೆಬುರುಡೆ ಏನೂ ಸಿಕ್ಕಿರಲಿಲ್ಲ. ಹಾಗಾಗಿ ಇವತ್ತು 2ರಿಂದ 3 ಪಾಯಿಂಟ್ಗಳನ್ನು ಟಾರ್ಗೆಟ್ ಮಾಡಿಕೊಂಡು ಕಾರ್ಮಿಕರ ಮೂಲಕ ಅಗಿಯೋದಕ್ಕೆ SIT ರೆಡಿ ಆಗ್ತಾ ಇದೆ. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಇರ್ತಾರೆ, AC ಇರ್ತಾರೆ, ಅದರ ಜೊತೆಗೆ FSL ಟೀಮ್ ಇರುತ್ತೆ, ವೈದ್ಯರ ತಂಡ ಇರುತ್ತೆ, ಜೊತೆಗೆ SIT ಅಧಿಕಾರಿಗಳು ಕೂಡ ಇರ್ತಾರೆ. ನಿನ್ನೆ ನೇತ್ರಾವತಿಯ ನದಿಯ ಪಕ್ಕದಲ್ಲೇನೆ ಭೂಮಿ ಅಗೆಯುವಂತಹ ಕೆಲಸ ಆಗಿತ್ತು. ಇವತ್ತು ಈ ಅರಣ್ಯ ಭಾಗದ ಮಧ್ಯಪ್ರದೇಶಕ್ಕೆ ಹೋಗಿ ಭೂಮಿ ಅಗೆಯುವಂತಹ ಕೆಲಸ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಇವತ್ತು ಈ ಪ್ರಕರಣಕ್ಕೆ ರೋಚಕ ತಿರುವು ಸಿಗುತ್ತಾ, ಟ್ವಿಸ್ಟ್ ಸಿಗುತ್ತಾ ಅನ್ನುವಂತಹ ಕುತೂಹಲ. ಯಾಕೆಂದರೆ ಅನಾಮಧೇಯ ವ್ಯಕ್ತಿಯೊಬ್ಬ ನಾನು ಇಲ್ಲೇ ಶವವನ್ನು ಮಣ್ಣು ಮಾಡಿದ್ದೆ ಅಂಥೇಳಿ 13 ಜಾಗಗಳನ್ನು ಗುರುತಿಸಿದ್ದಾನೆ. 1 ಜಾಗದಲ್ಲಿ ಯಾವುದೇ ಕುರುಹು ಸಿಕ್ಕಿಲ್ಲ. ಇನ್ನೂ 12 ಜಾಗಗಳನ್ನು ಬ್ಯಾಲೆನ್ಸ್ ಉಳಿಸಿಕೊಳ್ಳಲಾಗಿದೆ. ನಿನ್ನೆ ನಿರಂತರವಾಗಿ ಮಳೆ ಬರ್ತಾ ಇತ್ತು, ನೀರು ಜಿನುಗ್ತಾ ಇತ್ತು, ಅದರ ನಡುವೆಯೂ ಕೂಡ ಕಾರ್ಯಾಚರಣೆಯಾಗಿತ್ತು. ಅದರ ಮುಂದುವರೆದ ಭಾಗ ಇವತ್ತು 2, 3, 4 ಪಾಯಿಂಟ್ಗಳನ್ನು ಇವತ್ತು ಅಗಿಯೋದಕ್ಕೆ ಕಾರ್ಮಿಕರನ್ನು ರೆಡಿ ಮಾಡಲಾಗಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಕಾರ್ಯಾಚರಣೆ ಮತ್ತೆ ಚುರುಕಾಗುತ್ತೆ. ಏನಾದರೂ ಬೆಳವಣಿಗೆಗಳಾಗುತ್ತಾ ಅಂಥೇಳಿ ಅರಣ್ಯದ ಒಳಭಾಗದಲ್ಲಿ 2ರಿಂದ 8ರವರೆಗಿನ ಜಾಗ ಇದೆಯಲ್ಲ, ಅದನ್ನು ಗುರುತು ಮಾಡಿದಾರಂತೆ SIT ಟೀಮ್. ಅರಣ್ಯದ ಒಳಭಾಗಕ್ಕೆ ಹಿಟಾಚಿ ಹೋಗೋದು ಕಷ್ಟ. ಈ ಹಿನ್ನೆಲೆಯಲ್ಲಿ ಕಾರ್ಮಿಕರ ಸಹಾಯದಲ್ಲಿ ಅಗೆಯುವಂತಹ ಕಾರ್ಯ ಆಗುತ್ತೆ. ಇವತ್ತು ಏಕಕಾಲಕ್ಕೆ 3 ಕಡೆಗಳಲ್ಲಿ ಅಗೆಯೋದಕ್ಕೆ SIT ಚರ್ಚೆಯನ್ನು ಮಾಡಿಕೊಂಡಿದೆ. ಬಟ್ ಅದಕ್ಕೆ AC ಮತ್ತು ತಹಶೀಲ್ದಾರ್ ಅವರ ಪರ್ಮಿಷನ್ ಬೇಕಾಗುತ್ತೆ. AC ಅನುಮತಿಯನ್ನು ಕೊಟ್ಟರೆ ಮಾತ್ರ ನೀವು ಎಷ್ಟು ಕಡೆ ಬೇಕಾದರೂ ಕೂಡ ಅಗಿಬಹುದು. ಅದರ ಅವರ ಸಮ್ಮುಖದಲ್ಲಿಯೇ ಆಗಬೇಕಾಗುತ್ತೆ. AC ಪರ್ಮಿಷನ್ ಮುಖ್ಯವಾಗುತ್ತೆ. ಹಾಗಾಗಿ SIT ಅಧಿಕಾರಿಗಳು 3 ಜಾಗವನ್ನು ಅಗಿಬೇಕು ಅನ್ನುವಂತಹ ಒಂದು ಏನಿಟ್ಟಿದ್ದಾರೆ ಆ ಚರ್ಚೆಯನ್ನು, ಅದಕ್ಕೆ AC ಸಮ್ಮತಿಯನ್ನು ಸೂಚಿಸ್ತಾರ ಅನ್ನೋದನ್ನು ಕಾದು ನೋಡಬೇಕು. ಪುತ್ತೂರು AC ಸ್ಟೆಲ್ಲಾ ವರ್ಗೀಸ್ ನಿರ್ಧಾರದತ್ತ ಈಗ ಎಲ್ಲರ ಚಿತ್ತ ನೆಟ್ಟಿರುವಂಥದ್ದು. ಒಂದು ವೇಳೆ 3 ಜಾಗವನ್ನು ಅಗಿರಿ ಅನ್ನೋದಾದರೆ ಅದಕ್ಕೂ ಕೂಡ ಕಾರ್ಮಿಕರು ರೆಡಿ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಾರ್ಯಾಚರಣೆ ಆರಂಭ ಆಗುತ್ತೆ. ನಿನ್ನೆ ಈ ತಲೆಬುರುಡೆಯ ರಹಸ್ಯಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಸಾಕ್ಷ್ಯಾಧಾರಗಳು, ಕುರುಹುಗಳು ಭೂಮಿಯನ್ನು ಅಗದಂತಹ ಸಂದರ್ಭದಲ್ಲಿ ಸಿಕ್ಕಿರಲಿಲ್ಲ. ಬಟ್ ಇವತ್ತು ಸಿಗುತ್ತಾ ಅನ್ನೋದು ಪ್ರಶ್ನೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ಸುಖಪಾಲ್, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುಖಪಾಲ್, ಭೂಮಿ ಅಗೆಯುವಂತಹ ಕಾರ್ಯ ಡೇ 2 ಇವತ್ತು ಯಾವ ರೀತಿಯ ಸಿದ್ಧತೆ ಆಗಿದೆ? ಅರಣ್ಯ ಭಾಗದ ಮಧ್ಯಪ್ರದೇಶದಲ್ಲಿ ಜಾಗವನ್ನು ಗುರುತು ಮಾಡಿ ಅಲ್ಲಿ ಇವತ್ತು ಭೂಮಿಯನ್ನು ಅಗೆಯೋದ್ರಿಂದ ಈ ಯಂತ್ರೋಪಕರಣ ಬಳಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಕಾರ್ಮಿಕರ ಮೂಲಕವೇ ಕೆಲಸ ಆಗಬೇಕಾಗುತ್ತೆ. ಬಟ್ ಎಷ್ಟು ಜಾಗವನ್ನು ಅಗೆಯೋದು ಅನ್ನೋದ್ರ ಬಗ್ಗೆ ಫೈನಲ್ ಆಯ್ತಾ, ಏನು ಕತೆ ಅಂತ? ಇವತ್ತು ಎಲ್ಲ ರೀತಿಯ ತಯಾರಿಗಳಾಗಿದೆ. ಸದ್ಯ ನಾವು ಗಮನಿಸಬಹುದು, ಆ ದೂರುದಾರ ಅನಾಮಿಕ ವ್ಯಕ್ತಿ ಯಾರಿದ್ದಾರೆ ಆತನನ್ನು ಈಗ ಈ ನೇತ್ರಾವತಿ ಸ್ನಾನಘಟ್ಟಕ್ಕೆ ಕರ್ಕೊಂಡು ಬಂದಿರುವಂಥ ದೃಶ್ಯವನ್ನು ನೀವು ಗಮನಿಸಬಹುದು. ಆತ ಬೆಳ್ತಂಗಡಿ SIT ಕಚೇರಿಯಲ್ಲಿ ಅವರು ಜೊತೆಗೆ SIT ಅಧಿಕಾರಿಗಳು ಜೊತೆಗಿದ್ರು. ಈಗ ಅಲ್ಲಿಂದ ನೇರವಾಗಿ ಈ ಒಂದು ನೇತ್ರಾವತಿ ಸ್ನಾನಘಟ್ಟದ ಹತ್ರ ಅವ್ರನ್ನ ಕರ್ಕೊಂಡು ಬಂದಿರುವಂಥದ್ದು. ಇಲ್ಲಿಂದ ನೇರವಾಗಿ ಇವತ್ತು 2ನೇ ಸ್ಥಳ ಗುರುತಿಸಿರುವಂಥ 2ನೇ ಸ್ಥಳ ಏನಿದೆ ಅರಣ್ಯ ಪ್ರದೇಶದಲ್ಲಿ, ಆ ಸ್ಥಳಕ್ಕೆ ಈಗ ತೆರಳುವಂಥ ಸಾಧ್ಯತೆ ಇರುವಂಥದ್ದು. ಇಲ್ಲಿಂದ ನೇರವಾಗಿ ಅಲ್ಲಿಗೆ ಹೋಗ್ತಾರೆ. ಇವತ್ತು ನಿನ್ನೆ ಒಂದು ಸ್ಥಳವನ್ನು ಏನು ಅಗ್ದಾಕಲಾಗಿತ್ತು, ಆ ಸಂದರ್ಭದಲ್ಲಿ ಅಗ್ದಾಕಿರುವಂತಹ ಸ್ಥಳದಲ್ಲಿ ಯಾವುದೇ ರೀತಿಯಾದಂಥ ಕುರುಹುಗಳು ಸಿಗದೇ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಮುಂದಿನ ಏನು ಇನ್ನೊಂದು ಭಾಗ ಇದೆ, ಇನ್ನು 2 ಮತ್ತು 3 ಈ ರೀತಿಯಾದಂಥ ಮುಂದಿನ ಸ್ಥಳಗಳೇನಿದೆ ಆ ಸ್ಥಳಗಳಿಗೆ ಹೋಗುವಂಥ ಕೆಲಸವನ್ನು ಈಗ ಆರಂಭಿಸ್ತಾರೆ. ಇವತ್ತಿನಿಂದ ಮುಂಜಾನೆಯಿಂದ
SIT ಕಚೇರಿಯಲ್ಲಿದ್ದಂಥ ಎಲ್ಲ ಸಿಬ್ಬಂದಿಗಳು, ದೂರುದಾರರು, ಜೊತೆಗೆ SIT ಅಧಿಕಾರಿಗಳು ಎಲ್ಲರೂ ಈಗ ಈ ಒಂದು ನೇತ್ರಾವತಿ ಸ್ನಾನಘಟ್ಟಕ್ಕೆ ಬಂದಿರುವಂಥದ್ದು. ಅನಾಮಿಕ ವ್ಯಕ್ತಿ ಯಾರಿದ್ದಾರೆ ಅವರನ್ನು ಕರ್ಕೊಂಡು ಈಗ ಈ ನೇತ್ರಾವತಿಯ ತಟಕ್ಕೆ ಬಂದಿದ್ದಾರೆ. ಇಲ್ಲಿಂದ ಈಗ ಅರಣ್ಯ ಪ್ರದೇಶಕ್ಕೆ ಈಗ ಹೋಗ್ತಾರೆ. ಏಕಕಾಲದಲ್ಲಿ ಇವತ್ತು 2-3 ಕಡೆಗಳಲ್ಲಿ ಉತ್ಖನನ ಮಾಡಬೇಕು ಅನ್ನುವಂಥ ಒಂದು ಪ್ಲ್ಯಾನನ್ನು SIT ಅಧಿಕಾರಿಗಳು ಮಾಡಿಕೊಂಡಿದ್ದಾರೆ. ಆದರೆ ಇವತ್ತು ಅರಣ್ಯ ಪ್ರದೇಶದ ಒಳಭಾಗದಲ್ಲಿ ಮಾಡಲಿಕ್ಕೆ ಇರುವಂಥ ಹಿನ್ನೆಲೆಯಲ್ಲಿ 2-3 ಕಡೆಗಳಲ್ಲಿ ಏಕಕಾಲಕ್ಕೆ ಮಾಡಲಿಕ್ಕೆ ಅನುಮತಿಯನ್ನು AC ಅವರು ಕೊಡ್ತಾರ ಅನ್ನುವಂಥದ್ದನ್ನು ಗಮನಿಸಬೇಕಾಗುತ್ತೆ. ಅವರು ಪುತ್ತೂರಿನ AC ಇಷ್ಟೆಲ್ಲ ವರ್ಗೀಸ್ರವರು ಈ ಒಂದು ತಂಡದ ಜೊತೆ ಇರುವಂಥದ್ದು. ಈಗ ಬರುವಂಥ ತಂಡದಲ್ಲಿ ಅವರು ಆ ಬಳಿಕ ಅವರು ಏನಾದರೂ ಅನುಮತಿಯನ್ನು ಕೊಟ್ಟರೆ ಏಕಕಾಲದಲ್ಲಿ 2-3 ಕಡೆಗಳಲ್ಲಿ ಮಾಡುವಂಥ ಪ್ಲ್ಯಾನ್ಗಳನ್ನು ಮಾಡಿಕೊಳ್ಳಲಾಗಿದೆ. ಜೊತೆಗೆ ಇವತ್ತು ಅರಣ್ಯ ಪ್ರದೇಶದ ಒಳಗೆ ಮಾಡುವಂಥ ಹಿನ್ನೆಲೆಯಲ್ಲಿ ಅರಣ್ಯ ಪ್ರದೇಶದ ಒಳಗೆ ಯಾವುದೇ ರೀತಿಯಾದಂಥ ಯಂತ್ರೋಪಕರಣಗಳನ್ನು ಕೊಂಡೋಗ್ಲಿಕ್ಕೆ ಸಾಧ್ಯತೆ ಇಲ್ಲ, ಹಾಗಾಗಿ ಅದರ ಅನುಮತಿಯೂ ಇಲ್ಲ. ಹಾಗಾಗಿ ಬಳಿಕ ಇಲ್ಲಿನ ಸಿಬ್ಬಂದಿಗಳನ್ನು ಮೂಲಕನೇ ಮಾಡಬೇಕಾಗುತ್ತೆ. ಸುಮಾರು 20 ಜನ ಸಿಬ್ಬಂದಿಗಳನ್ನು ಇವತ್ತು ಕಾರ್ಮಿಕರನ್ನು ರೆಡಿ ಮಾಡಿಕೊಂಡಿದ್ದಾರೆ. ಅವರು ಹಾರೆ ಮತ್ತು ಪಿಕ್ಕಾಸಿನ ಮೂಲಕವೇ ಅಗಿಬೇಕಾಗುತ್ತೆ. ನಿನ್ನೆ ಮೊದಲ ಹಂತದಲ್ಲಿ ಅವರೇ ಈ ರೀತಿಯಾದಂಥ ಒಂದು ಕೆಲಸಕ್ಕೆ ಮುಂದಾಗಿರುವಂಥದ್ದು. ಆ ಬಳಿಕ ಅವರು ಇವತ್ತು ಈ ರೀತಿ ಮ್ಯಾನ್ಯಲ್ ಆಗಿ, ಅಂದರೆ ಕಾರ್ಮಿಕರೇ ಇವತ್ತು ಮಾಡಬೇಕಾಗುತ್ತೆ. ಅರಣ್ಯ ಪ್ರದೇಶದ ಒಳಗೆ ಈ ರೀತಿಯಾದಂಥ ಇವತ್ತು ಉತ್ಖನನ ಇರುವಂಥ ಹಿನ್ನೆಲೆಯಲ್ಲಿ ಇವತ್ತು ಕಾರ್ಮಿಕರನ್ನು ಆ ಭಾಗಕ್ಕೆ ಕರ್ಕೊಂಡು ಹೋಗಿ ಅವರು ಇವತ್ತು ಉತ್ಖನನ ಮಾಡುವಂಥ ಸಾಧ್ಯತೆ ಇರುವಂಥದ್ದು. ಪ್ರೇಮ್. ಓಕೆ ಸುಕ್ಪಾಲ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀನಿ. ಈಗ ಅನಾಮಧೇಯ ವ್ಯಕ್ತಿ ಅಂದರೆ ದೂರುದಾರನನ್ನ ಮತ್ತೆ ನೇತ್ರಾವತಿ ಅರಣ್ಯ ಪ್ರದೇಶಕ್ಕೆ ಕರೆದುಕೊಂಡು ಬಂದಿದ್ದಾರೆ.